ಚಂದನ್ ಅವರೇ ಆ್ಯಕ್ಚುಲಿ ಮ್ಯೂಚುವಲ್ ಆಗಿ ಡಿವೋರ್ಸ್ ಆಗಿರೋದು. ಬಟ್ ಸ್ಟಿಲ್ ಪೀಪಲ್ ನಿವೇದಿತಾ ಅವ್ರನ್ನೇ ಆ್ಯಕ್ಚುಲಿ ಬ್ಲೇಮ್ ಮಾಡ್ತಾರೆ ಜನ ಅಂತ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಆ ಜನಗಳು ನೋಡುವಂಥ ಪರ್ಸೆಪ್ಷನ್ನು ಯಾವ ರೀತಿ ಫಸ್ಟ್ ಅವ್ರನ್ನ ಅವರಾಗಿ ತೋರಿಸ್ಕೊಂಡಿದ್ರು ಜನಕ್ಕೆ, ಅದಲ್ಲ ಅಂತ ಏನಾದರೂ ಅನಿಸ್ದಾಗ ರಿವಾಲ್ಟ್ ಆಗ್ತಾರೆ ಯೂಶ್ವಲಿ ಎನಿ ಸಿಚುಯೇಷನ್ಗಳಲ್ಲಿ. ಸೊ ಅಂದರೆ ಈಗ ಡೆಫಿನೇಷನ್ ಆಫ್ ಲವ್ ಆಫ್ಟರ್ ಲೈಕ್ ಬ್ರೇಕಪ್ ಆರ್ ಡಿವೋರ್ಸ್ ಯಾವ ಥರ ಈಗ ಬದಲಾಗಿದೆ ನಿಮ್ಮ ಪ್ರಕಾರ? ಡೆಫಿನೇಷನ್ ಆಫ್ ಲವ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಫ್ರಮ್ ಬೋತ್ ದ ಎಂಡ್ಸ್ ಅನ್ನೋದು ನನಗೆ ತುಂಬ ರಿಯಲೈಸ್ ಆಗಿದೆ. ಇವಾಗ ಒಬ್ಬರು ಕೊಟ್ಟು ಇನ್ನೊಬ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ಅಲ್ಲೇ ವೈಮನಸ್ಸುಗಳು ಸ್ಟಾರ್ಟ್ ಆಗೋದು. ಇನ್ನು ಚಂದನ್ ಬೀಯಿಂಗ್ ಸಿಂಗಲ್ ಹೆಂಗಿದೆ ಲೈಫ್, ಹೇಗೆ ಅನಿಸ್ತಾ ಇದೆ? ಡಿಸ್ಅಡ್ವಾಂಟೇಜ್ ಅಂತ ಯಾವುದೂ ಅನಿಸ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಜಾಸ್ತಿ ನನಗೇನೋ ಬೇಜಾರಾಗಿರ್ಬೋದು. ಇವಾಗ ಆ ಥರ ಎಲ್ಲ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಖುಷಿ ಇದೆ. ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸೊಳಗಡೆ ಬಂದು ಕೂತಿದೆ. ಸೊ ಸರಸೆ ನಿನ್ನ ಸೆರಗ ಸರಸೆ ಅನ್ನುವಂತಹ ಹಾಡು ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಕನ್ನಡದ್ದು ಮರ್ಯಾದೆ ಹೊರಟೋಯ್ತು ಇವಾಗ ಅಂತ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ಹಾಡನ್ನ ಪ್ಲೇ ಮಾಡೋಕ್ಕೆ ನನ್ನೇ ಕೇಳಿದ್ರು, ಏನು ಡಬಲ್ ಮೀನಿಂಗ್ ಸಾಂಗ್ ಇದು ಅಂತ ಕೇಳಿದ್ರು. ಅಂದರೆ ಏನಾಗ್ಬಿಡುತ್ತೆ, ಅದು ಇಡೀ ಭಾಷೆ ಮೇಲೆ ಕನ್ನಡ ಭಾಷೆ ಅಂದರೆ ಅಲ್ಲಿ ಡಬಲ್ ಮೀನಿಂಗ್ ಯೂಸ್ ಮಾಡ್ತಾರೆ ಜಾಸ್ತಿ, ತುಂಬ ವಲ್ಗರಾಗಿ ಬರೀತಾರೆ. ಸೊ ಮತ್ತೆ ಇದು ಅಳಿಸಬೇಕು ಅಂತಂದರೆ ಇನ್ನೊಂದು ಯಾವ್ದಾರು ದೊಡ್ಡ ಸೂಪರ್ ಹಿಟ್ ಸಿನಿಮಾ ಬರಬೇಕು, ಇಲ್ಲಾಂದರೆ ಸೂಪರ್ ಹಿಟ್ ಸಾಂಗ್ ಬರಬೇಕು. ಸೊ ಅಂದರೆ ಅಪಾರ್ಟ್ ಫ್ರಮ್ ದಟ್ ನೀವು ಮತ್ತು ನಿವೇದಿತಾ ಅವರು ಫ್ರೆಂಡ್ಸ್ ಆಗಿದ್ದೀರಾ, ಅಂದರೆ ಟಚಲ್ಲಿ ಇದ್ದೀರಾ ಅಥವಾ ಹೇಗೆ? ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ದ ಒನ್ ಆ್ಯಂಡ್ ಓನ್ಲಿ ಕನ್ನಡ ರ್ಯಾಪರ್ ಮತ್ತು ಆ್ಯಕ್ಟರ್ ಚಂದನ್ ಶೆಟ್ಟಿ ಅವರಿದ್ದಾರೆ. ಅವರ ಅಭಿನಯದ ಎಲ್ಲರ ಕಾಲೆಳೆಯುತ್ತೆ ಕಾಲ ಅನ್ನುವಂತಹ ಸಿನಿಮಾ ಇದೇ ಏಪ್ರಿಲ್ 17ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಚಂದನ್ ಶೆಟ್ಟಿ ಅವರೇ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಬಹಳ ವರ್ಷಗಳ ನಂತರ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಏಪ್ರಿಲ್ 17ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ಒಂಥರ ಖುಷಿ ಇದೆ, ಒಂಥರ ಯಾಕಪ್ಪ ಹಿಂಗೆ ಆಗೋಯ್ತು ಅಂತನೂ ಇದೆ. ಸೊ ಫೈನಲಿ ಹೊರಗಡೆ ಬರ್ತಾ ಇದೆ ಸಿನಿಮಾ ಅನ್ನೋದು ಒಂದು ಖುಷಿ ವಿಚಾರ. ಯಾಕಂದರೆ ಎಷ್ಟೋ ಸಿನಿಮಾಗಳು ಹೊರಗಡೆನೇ ಬರಲ್ಲ, ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಆಗಿ ರಿಲೀಸೇ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇಷ್ಟು ವರ್ಷಗಳ ಕಾಲ ಡೈರೆಕ್ಟ್ರು ಹೇಳ್ದಂಗೆ ಅವ್ರಿಗೆ ಸಿನಿಮಾ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಸೊ ಅವಾಗಿಂದನೂ ಅದು ಸಾಧ್ಯನೇ ಆಗಲಿಲ್ಲ. ಬಿಕಾಸ್ ಇವಾಗ ಸಿನಿಮಾಗಳು ಫಸ್ಟಿಗೆ ಬಿಸ್ನೆಸ್ ಆಗೋದು ಇವಾಗ ತುಂಬ 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 ರೇರು. ಲೋ 1000ಕ್ಕೆ ಸಿನಿಮಾ ಆಗ್ಬೋದು ಅಷ್ಟೇ. ಸೊ ಆ ರೀತಿ ಪರಿಸ್ಥಿತಿ ಇರೋದ್ರಿಂದ ಅವರು ಆ ಒಂದು ಆಸೆ, ತುಂಬ ಆಸೆ ಇಟ್ಕೊಂಡಿದ್ರು ಒಂದು ಸಿನಿಮಾ ಬಿಸ್ನೆಸ್ ಆಗುತ್ತೆ ಅಂತ. ಸೊ ಅದಾಗಿಲ್ಲ. ಸೊ ಪರಿಸ್ಥಿತಿ ಹೇಗಾಯಿತು ಅಂದರೆ ಕಾದು 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 ಫೈನಲಿ ಇವಾಗ ಅದಕ್ಕೊಂದು ಟೈಮ್ ಬಂತು. ಓಕೆ ನೋಡೋಣ, ರಿಲೀಸೇ ಮಾಡೋಣ ಡೈರೆಕ್ಟಾಗಿ ಅಂತ ಅಂದ್ಬಿಟ್ಟು ಫೈನಲಿ ರಿಲೀಸ್ ಮಾಡ್ತಾ ಇದ್ದಾರೆ. 4 ವರ್ಷ, ಆ್ಯಕ್ಚುಲಿ 4 ವರ್ಷ ಆಗೋಗಿದೆ ಆಲ್ಮೋಸ್ಟ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಬೇಗನೆ ರಿಲೀಸ್ ಆಗಬೇಕಾಗಿತ್ತು. ಬಿಕಾಸ್ ಶೂಟಿಂಗ್ ನಾವು 2 ತಿಂಗಳಲ್ಲಿ ಮಾಡಿ ಮುಗಿಸಿದ್ವಿ. ಆದರೆ ಸಿನಿಮಾ ರಿಲೀಸ್ ಆಗೋಕ್ಕೆ 4 ವರ್ಷ ತೊಗೊಳ್ತಾ ಇದೆ. ಸಾಕಷ್ಟು ಬದಲಾವಣೆಗಳಾಗ್ಬಿಟ್ರೆ, ಆವಾಗಿರೋ ಟೆಕ್ನಾಲಜಿ ಇವಾಗಿರೋ ಟೆಕ್ನಾಲಜಿ ಎಲ್ಲ. ಸರ್, ನಿಮಗೆ ಇವಾಗ ಆ್ಯಕ್ಚುಲಿ ಕಥಾವಸ್ತು ಅಂತ ಬಂದರೆ ಆ್ಯಕ್ಚುಲಿ ತುಂಬ ಪ್ರೆಸೆಂಟಿಗೆ ಕನೆಕ್ಟ್ ಆಗೋ ಥರ ಇದೆಯಾ ಈ ಸಿನಿಮಾದಲ್ಲಿ? ಬಿಕಾಸ್ ಆಲ್ರೆಡಿ 4 ವರ್ಷ ಆಗೋಗಿದೆ. ಸೊ ಸಿನಿಮಾದ ಕಥಾವಸ್ತು ಕರೆಂಟ್ ಏನು ಟ್ರೆಂಡಿಗೆ ತಕ್ಕ ಹಾಗಿದೆ ಅಂತ ಅನಿಸುತ್ತಾ, ಅಥವಾ ಸ್ವಲ್ಪ ಏನಾದರೂ ಹಳೇದಾಯಿತು ಅಂತ ಏನಾದರೂ ಅನಿಸುತ್ತಾ? ಏನು ಕತೆ? ಕಥಾವಸ್ತು ಆ್ಯಕ್ಚುಲಿ ನನಗೆ ಗೊತ್ತಿರೋ ಹಂಗೆ ಈ ಸಿನಿಮಾದ ಕತೆ ಯಾವ ರೀತಿ ಇದೆ ಅಂತಂದರೆ, ಇನ್ನೂ ಒಂದು 10 ವರ್ಷ ಆದಮೇಲೆ ರಿಲೀಸ್ ಮಾಡಿದ್ರು ಇದೇ ಸಿನಿಮಾನ, ಅದು ಅವತ್ತಿಗೂ ಫ್ರೆಶ್ ಆಗೇ ಇರುತ್ತೆ. ಸೊ ಆ ಕತೆ ಆ ಥರ ಇದೆ. ಸೊ ಕತೆ ಮೇಲೆ ನಮಗಂತೂ ತುಂಬ 100% ಕಾನ್ಫಿಡೆನ್ಸ್ ಇದೆ. ಅದೇ ಮೇ ಬಿ ಆ ಒಂದು ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸು ನಮಗೆ ಇಷ್ಟು ವರ್ಷ ಮಾಡಿಬಿಡ್ತು. ಅಂದರೆ ಕಥಾವಸ್ತು ಆ ರೀತಿ ಇದೆ. ಇದು ನಾನು ಅದೇ ಹೇಳ್ದಂಗೆ ಇದಕ್ಕೆ ಲೈಫ್ ಇದೆ ಇನ್ನೂ ತುಂಬ. ಯಾಕಂತ ಹೇಳಿದ್ರೆ ನಮ್ಮ ಸಿನಿಮಾದಲ್ಲಿ ನಾವು 80ರ ದಶಕದಲ್ಲಿ ಯಾವ ರೀತಿ ಸಿನಿಮಾಗಳು ಬರ್ತಿತ್ತು ಅದೇ ರೀತಿ ಆಗಿ ಶೂಟಿಂಗು ಮಾಡಿದ್ದೀವಿ, ಎಡಿಟಿಂಗು ಮಾಡಿದ್ದೀವಿ, ಮ್ಯೂಸಿಕ್ಕು ಮಾಡಿದ್ದೀವಿ. ಸೊ ಆ ರೀತಿ ಇದೆ. ಸೊ ಇದೊಂದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ಥರ ಸಿನಿಮಾಗಳು ಮತ್ತೆ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಶೂಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಇದು. ಯಾಕಂದರೆ ಈಗ ಹೊರಗಡೆ ನೀವೆಲ್ಲೇ ಹೊರಗಡೆ ಹೋಗಿ ಒಂದು ಕ್ಯಾಮ್ರಾ ಇಡ್ತೀನಿ ಅಂತಂದ್ರೂ ಅದು ಈಗ ಬೇರೆ ಥರ ಇದೆ. 20 ವರ್ಷ 30 ವರ್ಷದಿಂದ ಬೇರೆ ಥರ ಇತ್ತು. ಸೊ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಡೈರೆಕ್ಟ್ರು. ಹಳೆ ಕಾಲದ ಥರ, ಹಳೆ ಕಾಲದ ಮನೆಗಳು ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಹಳೆಯದು ಊರು. ಸೊ ಅದನ್ನು ಒಂದು ಕೆರಳಾಲ್ಸಂದ್ರ ಅಂತ ಒಂದು ಊರು. ಆ ಊರಲ್ಲಿ ಇವತ್ತಿಗೂ ಜನ ಹಳೆ ಕಾಲದಲ್ಲೇ ಯಾವ ಥರ ಇದ್ರು ಅದೇ ಥರ ಇದ್ದಾರೆ. ಮನೆ ಮುಂದೆ ಹಸು ಕಟ್ತಾರೆ, ಮನೆ ಮುಂದೆ ಕುರಿಗಳು ಕಟ್ಕೋತಾರೆ.
ಅವರು ಬೆಳಗ್ಗೆ 6 ಗಂಟೆ ಆಯಿತು ಅಂತಂದರೆ ಎಲ್ಲರೂ ಎದ್ದಿರ್ತಾರೆ ಮನೆ ಮುಂದೆ ಎಲ್ಲ. ಸೇಮ್ ಹಳೆ ಕಾಲ ಯಾವ ರೀತಿ ಇದೆ ಹಂಗೆ ಇರುತ್ತೆ. ಮತ್ತು ಸಂಜೆ 7 ಗಂಟೆ ಆಯಿತು ಅಂತಂದರೆ ಕತ್ಲಾದ ತಕ್ಷಣ ಎಲ್ಲ ಮಲಗಿಬಿಡ್ತಾರೆ. ಸೊ ಆ ರೀತಿಯಾದಂಥ ಒಂದು ಊರು. ಸೊ ಆ ಊರಲ್ಲೇ ಇದ್ಕೊಂಡು ನಾವು ಶೂಟಿಂಗ್ ಮಾಡಿದ್ದು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಹೇಳೋದಾಯಿತು ಅಂದರೆ, ಸೊ ದಿಸ್ ಸ್ಟೋರಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಇನ್ನೂ ಒಂದು 5 ವರ್ಷ ಬಿಟ್ಕೊಂಡು ಬಂದ್ರೂ ಅದು ಫ್ರೆಶ್ ಆಗೇ ಇರುತ್ತೆ. ಚಂದನ್ ಅವರೇ, ಆ್ಯಕ್ಚುಲಿ ಒಂದು ಬೇರೆ ಆಯಾಮದಿಂದ ಈ ಟೈಟಲ್ನ ಸ್ವಲ್ಪ ಡಿಕೋಡ್ ಮಾಡೋದಾದರೆ, ಈಗ ನಿಮ್ಮ ಲೈಫ್ನೇ ತಗೊಳ್ಳೋದು. ಫಾರ್ ಎನ್ ಇನ್ಸ್ಟೆನ್ಸ್ ಹಾಳಾಗೋದೆ ಅನ್ನುವಂತಹ ಫಸ್ಟ್ ಒಂದು ರ್ಯಾಪ್ ಸಾಂಗಿಂದ ಹಿಡಿದು 3 ಪೆಗ್ಗು, ಮತ್ತು ಅದಾದಮೇಲೆ ಕೋಲು ಮಂಡೆ ಅಂತ ಒಂದು ಸಾಂಗ್ ಬರುತ್ತೆ. ಅದೇನೋ ಒಂದು ಕಾರಣಾಂತರಗಳಿಂದ ಅದನ್ನು ಕೆಳಗಿಳಿಸಲಾಗುತ್ತೆ ಯೂಟ್ಯೂಬ್ ಚಾನಲಿಂದ. ಮತ್ತು ಬೇರೆ ಬೇರೆ ವಿಷಯಗಳು ಅದಾದಮೇಲೆ ನಮಗೆ ಬಿಗ್ ಬಾಸ್ ಆಗುತ್ತೆ, ವಿನ್ನರ್ ಆಗ್ತೀರಾ, ಮದುವೆ, ಡಿವೋರ್ಸು, ಮತ್ತು ಸಾಕಷ್ಟು ವಿಷಯ. ಈ ಒಂದು ಕಾಟನ್ ಕ್ಯಾಂಡಿಗೂ ಆ್ಯಕ್ಚುಲಿ ಏನೋ ಕಾಪಿರೈಟ್ ಇಶ್ಯೂ ಅಥವಾ ಏನೋ ಯಾರೋ ಟ್ಯೂನ್ ಕದ್ದಿದ್ದಾರೆ ಅಂತೆಲ್ಲ ಬಂದಿದ್ರು ಆ್ಯಕ್ಚುಲಿ ಹೇಳ್ಕೊಂಡು. ಸೊ ನಿಮ್ಮ ಲೈಫ್ನ ಜಸ್ಟ್ ಹಿಂದೆ ತಿರುಗಿ ನೋಡೋದಾದರೆ ಯಾವ್ಯಾವ ರೀತಿ ಕಾಲು ಎಳೆದಿದೆ ನಿಮ್ಮ ಲೈಫು? ಅದೇ ಸಾಕಷ್ಟು ಬಾರಿ ಕಾಲು ಎಳೆದಿದೆ. ಅದು ಗೊತ್ತೇ ಆಗಲ್ಲ ಯಾವಾಗ ಎಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಟೈಮಲ್ಲೇ ಎಳೆಯುತ್ತೆ. ಎಲ್ಲೋ ಒಂದು ಕಡೆ ಅನ್ಕೊತಾ ಇರ್ತೀವಿ, ಓ ಇಲ್ಲಿ ನಮ್ಗೇನೋ ಆಗ್ಬಿಡುತ್ತೆ, ಇಲ್ಲೇನೋ ಕಾಲು ಎಳೆಯುತ್ತೆ ಅಂತಂದ್ರೆ ಅಲ್ಲೇನೋ ಆಗಿರೋದಿಲ್ಲ. ಎಲ್ಲೋ ಒಂದು ಕಡೆ ಇಲ್ಲೇನೋ ಆಗಲ್ಲ ಬಿಡು ಆರಾಮಾಗಿ ಹೋಗೋಣ ಅಂತಂದ್ರೆ ನೋಡ್ರೆ ಅಲ್ಲೇ ಲೆಫ್ಟ್ ರೈಟ್ ಎಲ್ಲ ಕಡೆಯಿಂದನೂ ಎಳೆದ್ಬಿಟ್ಟಿರುತ್ತೆ. ಸೊ ಸಾಕಷ್ಟು ನೋಡ್ಕೊಂಡು ಬಂದಿದ್ದೀನಿ ನನ್ನ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸು. ಬಿಗ್ ಬಾಸ್ ವಿನ್ನರು ಅಂದರೆ ಫಸ್ಟ್ ನೋಡಿದ್ದು ಡೌನಿಂದ ಬಂದು ಆಮೇಲೆ ಅಪ್ ನೋಡಿ, ಅಪ್ಪಿಂದ ಮತ್ತೆ ಡೌನ್ಗೆ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ಅಪ್ ಬಂದು. ಸೊ ಇದು ಒಂಥರ ವೇವ್ ಥರ ಇದೆ ನನ್ನ ಜೀವನ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನ್ಗೂ ಅಷ್ಟೇ ಏಳು ಬೀಳು ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ಇಟ್ಸ್ ವೆರಿ ಕಾಮನ್. ಯಾರು ಮೇಲೆ ಟಾಪಲ್ಲೇ ಯಾವತ್ತೂ ಇರೋದಿಲ್ಲ. ಹೇಳ್ತಾರಲ್ಲ ಕಾಲಚಕ್ರ ಅಂತ, ಮೇಲಿದ್ದೊಂದು ಕೆಳಗಡೆ ಬರ್ತಾನೆ, ಕೆಳಗಡೆ, ದಟ್ ಈಸ್ ಯೂನಿವರ್ಸಲ್ ಲಾ ಅದು. ಸೊ ಬೆಳಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ಮತ್ತೆ ಬೆಳೆ ಆಗುತ್ತೆ, ಮತ್ತೆ ರಾತ್ರಿ ಆಗುತ್ತೆ. ಸೊ ಭೂಮಿಯ ನಿಯಮನೇ ಅದು. ಬೆಳಕು ಇರಬೇಕು, ಕತ್ಲು ಇರಬೇಕು. ಸೊ ಮನುಷ್ಯನ ಲೈಫಲ್ಲೂ ಅಷ್ಟೇ, ಬೆಳಕು ಇರುತ್ತೆ, ಕತ್ಲೇನೂ ಇರುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಆನ್ ಗೋಯಿಂಗ್ ಅಷ್ಟೇ. ಈಗ ಸಕಲೇಶ್ಪುರದಿಂದ ಬಂದಂತಹ ಒಬ್ಬ ಸಿಂಪಲ್ ಸಾದಾ ಸೀದಾ ಹುಡುಗ ಈಗ ಇಡೀ ಕರ್ನಾಟಕದ ಲೈಕ್ ಮನೆ ಮಗನ ಥರ, ಯಾಕಂದ್ರೆ ಆ ಒಂದು ಬಿಗ್ ಬಾಸ್ ಶೋ ಮೂಲಕ ತಲುಪೋದು ಅಂತಂದರೆ ಸುಲಭದ ಮಾತೇ ಅಲ್ಲ. ಅದಾದಮೇಲೆ ಯಾಕಂದರೆ ನಿಮ್ಮ ಏನು ಒಂದು ರ್ಯಾಪ್ ಸಾಂಗ್ಗಳ ಮೂಲಕ ನೀವು ಜನಗಳನ್ನು ತಲುಪಿದ್ದು, ಪ್ಲಸ್ ಏನೇ ಏಳು ಬೀಳುಗಳು ಬಂದ್ರೂ ಮತ್ತು ಅದನ್ನು ನೀವೆಲ್ಲೂ ಕೈ ಬಿಟ್ಟಿಲ್ಲ, ಅಥವಾ ಇದು ಕ್ಷೇತ್ರ ಬೇಡಪ್ಪ ನಾನು ವಾಪಸ್ ಬೇರೆ ಯಾವ್ದಾದ್ರು ಮಾಡ್ತೀನಿ ಅಂತ ನೀವು ಹಿಂದೆ ಸರಿದಿಲ್ಲ. ಸೊ ವಾಟ್ ಈಸ್ ದ ಡ್ರೈವಿಂಗ್ ಫ್ಯಾಕ್ಟರ್? ಇವಾಗ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ನಮ್ಮ ಕ್ರಿಸ್ ಗೇಲ್ ಅವ್ರ ಜೊತೆಗೂ ನೀವು ಮಾಡಿದ್ರಿ, ಲೈಫ್ ಇಸ್ ಎ ಕೆಸಿನೋ ಅಂತ ಒಂದು ಸಾಂಗ್. ಅಂದರೆ ಏನು ವಾಟ್ ಈಸ್ ದ ಡ್ರೈವಿಂಗ್ ಫ್ಯಾಕ್ಟರ್? ಅಂದರೆ ಎಲ್ಲೋ ಒಂದು ಹಂತದಲ್ಲಿ ಅಂದ್ಕೊಂಡಿದ್ವಿ, ಈಗೇನೋ ಡಿವೋರ್ಸ್ ಎಲ್ಲ ಆಯಿತು, ತುಂಬ ಒಂಥರ ಏನೋ ಪ್ಯಾಥೋ ಮೂಡಿಗೆ ಹೊರಟೋಗ್ತಾರೆ, ಇನ್ನೇನು ಮತ್ತೆ ವಾಪಸ್ ಎದ್ದು ಬರಲ್ಲ ಚಂದನ್ ಅವರು, ಆ ಥರದ್ದೆಲ್ಲ ಆ್ಯಕ್ಚುಲಿ ತಲೆಯಲ್ಲಿ ಬರ್ತಾ ಇರುತ್ತೆ ಜನಗಳಿಗೆ. ಬಟ್ ಆ ಟೈಮಲ್ಲೇ ನೀವು ಒಂದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಮಾಡ್ತೀರಾ, ಕಾಟನ್ ಕ್ಯಾಂಡಿ ಅನ್ನುವಂತಹ ಒಂದು ಲೈಕ್ ಆಲ್ಮೋಸ್ಟ್ 8.6 crores ವ್ಯೂಸ್ ದಾಟಿದೆ ಅದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ. ಸೊ ಆ ಥರದ್ದೆಲ್ಲ ಹಾಡು ಮಾಡ್ತೀರಾ, ಏನು ವಾಟ್ ಈಸ್ ದ ಡ್ರೈವಿಂಗ್ ಫೋರ್ಸ್ ನಿಮಗೆ ಆ್ಯಕ್ಚುಲಿ ಅಂತ? ಬೇಸಿಕಲಿ ಏನಂತ ಹೇಳಿದ್ರೆ, ಜೀವನ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ಸಮುದ್ರಕ್ಕೆ, ಇವಾಗ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ ಹೇಳ್ತಾರೆ. ಕಡಲಿಗೆ ಹಾರ ಆಗ್ಬಿಟ್ಟಿದೆ, ಆಯ್ತಾ. ಕಡಲು ಇವಾಗ ಹಂಬಲಿಸ್ಕೊಂಡು ಬಂದ್ವಿ, ಕಡಲ್ ಸಿಗಬೇಕು ಆಯಿತು, ಕಡಲ್ ಸಿಕ್ತು. ಕಡಲ್ ಸಿಕ್ಕಾದ್ಮೇಲೆ ಈಜ್ಬೇಕಲ್ವಾ, ಈಜಿ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು, ಹಿಂದೆ ಮತ್ತೆ ಹೋಗ್ಬಾರ್ದು. ಕಡಲಿಗೆ ಆಸೆ ಬಿದ್ದಾದ್ಮೇಲೆ ನೀನು ಕಡಲಿಗೆ ಇಳಿದಾದ್ಮೇಲೆ ನೆಕ್ಸ್ಟ್ ಮುಂದೆ ಅಲ್ಲಿ ಏನಿದೆ ಅನ್ನೋದನ್ನ ಹುಡ್ಕೊಂಡು ಹೋಗ್ಬೇಕೇ ವಿನಃ ಆಗಲ್ಲ ಅಂತ ಅಂದ್ಬಿಟ್ಟು ಹಿಂದೆ ಹೋಗುವಂಥ ಮನಸ್ಥಿತಿ ನಂದಲ್ಲ. ಸೊ ಐ ವಾಂಟ್ ಟು ಗೋ ಫಾರ್ವರ್ಡ್. ಡಿಸೈಡ್ ಮಾಡಾಗಿದ್ಯಾ, ಜನಗಳ ಪ್ರೀತಿ ಸಿಗ್ತಾ ಇದೆಯಾ, ಪ್ರೀತಿ ಮಾಡೋರು ಇದ್ದಾರಲ್ವ ಮೇಜರ್ ಆಗಿ. ಸೊ ಅವ್ರಿಗೋಸ್ಕರ ಇರಬೇಕು ಅಷ್ಟೇ. ಆ್ಯಂಡ್ ಈ ಒಂದು ಲೈಫ್ ಪರ್ಪಸ್ ಏನಕ್ಕೆ ನಾನು ಈ ಭೂಮಿ ಮೇಲೆ ನಾನು ಜನಿಸಿದೆ ಅನ್ನೋದನ್ನ ನಾನು ಹುಡುಕೊಂಡು ನಾನು ಹೊರಟ್ರೆ, ನನಗೆ ಸಿಕ್ಕಿರೋ ಅಂಥ ಆನ್ಸರ್ಗಳು, ಇಷ್ಟೊಂದು ಜನಗಳಿದ್ದಾರೆ ಕರ್ನಾಟಕದಲ್ಲಿ, ಇಷ್ಟೊಂದು ಇದ್ದಾಗ ಪಾಪ್ಯುಲೇಷನ್, ಅದರಲ್ಲಿ ನನಗೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ, ನಾನು ಮಾಡೋ ಹಾಡುಗಳನ್ನ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ದೇವರು ನನ್ನ ಚೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದರೆ ಜನಗಳಿಗೆ ಎಂಟರ್ಟೈನ್ ಮಾಡು ನೀನು ಹೋಗಿ ಅಂತ ನನ್ನ ಚೂಸ್ ಮಾಡಿ ನನಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಸೊ ಹಾಗಾಗಿ ಕೆಲಸ ಮಾಡ್ತಾನೆ ಇರ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಮಾಡ್ತಾ ಇದ್ದೀನಿ, ನೆಕ್ಸ್ಟು ಇಂಗ್ಲೀಷಲ್ಲಿ ಕಂಪ್ಲೀಟಾಗಿ ಒಂದು ಸಾಂಗ್ನ ಮಾಡ್ತೀನಿ. ಅದಕ್ಕೋಸ್ಕರ ಇನ್ನೊಂದು ಸಲ ಮತ್ತೆ ನಾನು ನಿಮಗೆ ಕರಿತೀನಿ.
ಇನ್ನು ಚಂದನ್ ಬೀಯಿಂಗ್ ಸಿಂಗಲ್ ಹೆಂಗಿದೆ ಲೈಫ್, ಹೇಗೆ ಅನಿಸ್ತಾ ಇದೆ? ಲೈಕ್ ವಾಟ್ ಆರ್ ದ ಪರ್ಕ್ಸ್ ಆಫ್ ಬೀಯಿಂಗ್ ಸಿಂಗಲ್? ಅಂದರೆ ಏನೆಲ್ಲ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್? ಡಿಸ್ಅಡ್ವಾಂಟೇಜ್ ಅಂತ ಯಾವುದು ಅನಿಸ್ತಾ ಇಲ್ಲ ನನಗೆ. ಆ್ಯಂಡ್ ಸಿಂಗಲ್ ಆಗಿ ಇರೋದ್ರಿಂದ ಸಾಕಷ್ಟು ಟೈಮ್ ನನ್ನ ಕೆಲಸಕ್ಕೆ ಕೊಡ್ಬೋದಾಗಿದೆ, ಕೆಲಸ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೋದಾಗಿದೆ. ಆ್ಯಂಡ್ ಲೈಫ್ ಬ್ಯುಸಿ ಇದ್ದೀನಿ ಅಂದರೆ ಸಾಂಗ್ಗಳಿದೆ, ಸಿನಿಮಾ ಧ್ರುವ ಸರ್ಜಾ ಅವ್ರದ್ದು ಸಿನಿಮಾ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ನನ್ನ ಸಾಂಗ್ಗಳೊಂದಷ್ಟು ಕಂಪೋಸ್ ಮಾಡ್ತಾ ಇದ್ದೀನಿ, ಶೂಟಿಂಗ್ಗಳಿರುತ್ತೆ. ಸೊ ಹಾಗಾಗಿ ಜಾಸ್ತಿ ನನಗೇನೋ ಆ ಥರ ಒಂದು ಬೇಜಾರಾಗಿರ್ಬೋದು, ಇವಾಗ ಆ ಥರ ಎಲ್ಲ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಖುಷಿ ಇದೆ. ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸೊಳಗಡೆ ಬಂದು ಕೂತಿದೆ. ಅದು ಬಿಡಿ, ಅದು ಹೇಳಬಾರ್ದು, ಜಾಸ್ತಿ ಮಾಡಿ ತೋರಿಸ್ಬೇಕು. ಸೊ ಅಂದರೆ ಈಗ ಡೆಫಿನೇಷನ್ ಆಫ್ ಲವ್ ಆಫ್ಟರ್ ಲೈಕ್ ಬ್ರೇಕಪ್ ಆರ್ ಡಿವೋರ್ಸ್ ಯಾವ ಥರ ಈಗ ಬದಲಾಗಿದೆ ನಿಮ್ಮ ಪ್ರಕಾರ? ಹೆಂಗೆ ಡಿಫೈನ್ ಮಾಡ್ತೀರಾ ಈಗ ಲವ್ನ ಅಂತ? ಡೆಫಿನೇಷನ್ ಆಫ್ ಲವ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಫ್ರಮ್ ಬೋತ್ ದ ಎಂಡ್ಸ್ ಅನ್ನೋದು ನನಗೆ ತುಂಬ ರಿಯಲೈಸ್ ಆಗಿದೆ. ಆ್ಯಂಡ್ ಇನ್ನೂ ಒಂದು ವಿಷಯ ಏನಂತ ಹೇಳಿದ್ರೆ, ಸಾಕಷ್ಟು ಜೋಡಿಗಳು ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸಿಂದ ಒಂದಾಗಿರ್ತಾರೆ. ಅದು ರಿಯಾಲಿಟಿ ಬಂದಾಗ, ಸೊ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗಿಲ್ಲ ಅಂತಂದಾಗ ಅವರು ದೂರ ದೂರ ಆಗ್ತಾರೆ. ಸೊ ಇಷ್ಟಪಟ್ಟೆ ಒಟ್ಟಿಗೆ ಆಗಿರ್ತಾರೆ, ಬಟ್ ಯಾವಾಗ ಒಬ್ರಿಗೊಬ್ರು ಅದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ ಅಂತಂದಾಗ ದೂರ ಆಗ್ತಾರೆ. ಸೊ ಕೆಲವರು ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗ್ತಾರೆ, ಕೆಲವರು ಅದನ್ನು ತುಂಬ ಕೆಟ್ಟದಾಗಿ ಅದನ್ನು ಪರಿಸ್ಥಿತಿ ಕ್ರಿಯೇಟ್ ಮಾಡಿಕೊಂಡು ಆಗಬಾರ್ದು ಅನ್ನೋದನ್ನೆಲ್ಲ ಮಾಡಿಕೊಂಡು ಕೋರ್ಟ್ಗಳು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದಿರ್ಬೋದು. ತುಂಬ ಪರಿಸ್ಥಿತಿ ತುಂಬ ಕೆಟ್ಟೋಗ್ಬಿಟ್ಟಿರುತ್ತೆ. ಸೊ ಆ ಥರ ಮಾಡ್ಕೊಳ್ಳೋದಕ್ಕಿಂತ ಸೊ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬಟ್ ಆ್ಯಸ್ ಲವ್ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನಾನು ಹೇಳೋದು ಇಟ್ ಶುಡ್ ಬಿ ಫ್ರಮ್ ಬೋತ್ ದ ಎಂಡ್ಸ್. ಇವಾಗ ಒಬ್ಬರು ಕೊಟ್ಟು ಇನ್ನೊಬ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸೊ ಅಲ್ಲೇ ಸ್ವಲ್ಪ ವೈಮನಸ್ಸುಗಳು ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಇಬ್ಬರು ಕಡೆಯಿಂದನೂ ಪ್ರೀತಿ ಇದ್ದರೆ ಆವಾಗ ಆ ಒಂದು ರಿಲೇಷನ್ಶಿಪ್ಪಿಗೆ ವ್ಯಾಲ್ಯೂ ಇರುತ್ತೆ. ಚಂದನ್ ಅವರೇ, ಆ್ಯಕ್ಚುಲಿ ಮ್ಯೂಚುವಲ್ ಆಗಿ ಡಿವೋರ್ಸ್ ಆಗಿರೋದು, ಬಟ್ ಸ್ಟಿಲ್ ಪೀಪಲ್ ಅಂದರೆ ಈ ಥರದ ವಿಷಯಗಳಲ್ಲಿ ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಬ್ರೇಕಪ್ ಅಥವಾ ಈ ಥರದ್ದು ಆದಾಗ, ಸೆಲೆಬ್ರಿಟಿಗಳು ಲೈಫಲ್ಲಿ ಏನಾದರೂ ಈ ಥರದ್ದು ಆದಾಗ ಹುಡುಗಿಯರನ್ನೇ ಜಾಸ್ತಿ ಬ್ಲೇಮ್ ಮಾಡಿಬಿಡ್ತಾರೆ. ಅಂದರೆ ಏನೋ ಅವ್ರ ಕಡೆಯಿಂದನೇ ಸಮಸ್ಯೆ ಇತ್ತು, ಅಥವಾ ಏನೋ ಅವ್ರ ಬಟ್ಟೆ ಸರಿಯಾಗಿ ಆಗ್ತಿರಲಿಲ್ಲ, ಅದಕ್ಕೋಸ್ಕರ ಹಿಂಗಾಯಿತು, ಓಕೆ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ, ಹಂಗೆ ಅದಕ್ಕೋಸ್ಕರ ಹಿಂಗೆ ಆಯಿತು, ಆ ಥರದ್ದೆಲ್ಲ ಆ್ಯಕ್ಚುಲಿ ಜನ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಒಂದು ನಿವೇದಿತಾ ಅವ್ರ ವಿಷಯದಲ್ಲೂ ಅದೇ ಆಗಿದೆ ಆಲ್ಮೋಸ್ಟ್. ನೀವು ಎಷ್ಟೇ ಕ್ಲಾರಿಟಿ ಕೊಟ್ಟರು ಅದು ಮತ್ತೆ ಮತ್ತೆ ಇವ್ರು ಹಿಂಗೆಲ್ಲ ಇರ್ತಾರೆ, ತಿರುಗಾಡ್ತಾ ಇರ್ತಾರೆ, ಸೊ ಅದಕ್ಕೋಸ್ಕರನೇ ಮೋಸ್ಟ್ಲಿ ಚಂದನ್ ಬಿಟ್ಟಿದೆ ಒಳ್ಳೇದಾಯ್ತು, ಹಾಗೆಲ್ಲ ಆ್ಯಕ್ಚುಲಿ ಜನ ಮಾತಾಡೋದನ್ನು ನೋಡಿರ್ತೀರ. ಸೊ ಈ ವಿಷಯವಾಗಿ ಏನು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತಾರೆ? ಇವೊಂದು ಮ್ಯೂಚುವಲ್ ಅಂತ ಗೊತ್ತಿದೆ ಜನಕ್ಕೆ, ಮ್ಯೂಚುವಲ್ ಆಗಿ ಅವರು ಇಷ್ಟಪಟ್ಟು ಇಬ್ಬರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಬ್ಲೇಮ್ ಮಾಡೋದ್ರೆ ಇಬ್ಬರೂ ಮಾಡಬೇಕು, ಇಲ್ಲ ಇಬ್ರಿಗೂ ಮಾಡಬಾರ್ದು. ಯಾಕೆ ಅಂದರೆ ಹುಡುಗಿಯರನ್ನೇ ಅಥವಾ ನಿವೇದಿತಾ ಅವ್ರನ್ನೇ ಆ್ಯಕ್ಚುಲಿ ಬ್ಲೇಮ್ ಮಾಡ್ತಾರೆ ಜನ ಅಂತ ಏನು ಹೇಳ್ತಾರೆ ಇದ್ರ ಬಗ್ಗೆ? ಸೊ ಇದ್ರ ಬಗ್ಗೆ ನನಗೆ ನೋ ಕಮೆಂಟ್ಸ್. ಆ್ಯಕ್ಚುಲಿ ಒಬ್ಬರು ಪರ್ಸ್ನಲ್ ಲೈಫ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದ್ರೆ, ಮೇ ಬಿ ಆ ಜನಗಳು ನೋಡುವಂಥ ಪರ್ಸೆಪ್ಷನ್ನು, ಅವರು ಯಾವ ರೀತಿ ಫಸ್ಟು ಅವ್ರನ್ನ ಅವರಾಗಿ ತೋರಿಸ್ಕೊಂಡಿದ್ರು ಜನಕ್ಕೆ, ಸೊ ಅದಾದಮೇಲೆ ಜನ ಏನು ಎಕ್ಸ್ಪೆಕ್ಟೇಷನ್ ಅವ್ರ ಬಗ್ಗೆ ಇಟ್ಕೊಂಡಿದ್ರು ಅದಲ್ಲ ಅಂತ ಏನಾದರೂ ಅನಿಸ್ದಾಗ ರಿವಾಲ್ಟ್ ಆಗ್ತಾರೆ. ಯೂಶ್ವಲಿ ಎನಿ ಸಿಚುವೇಶನ್ಗಳಲ್ಲಿ ಇವ್ರನ್ನ ಆ ಥರ ಅಂದ್ಕೊಂಡಿದ್ವಿ, ಬಟ್ ಅವ್ರು ಆ ಥರ ಅಲ್ಲ ಅಂತ ಅನ್ನೋ ಒಂದು ಏನಾದರೂ ಇಮೇಜ್ ಏನಾದರೂ ಬಿಲ್ಡ್ ಆಗಿಬಿಟ್ರೆ, ಅದು ಪರ್ಪಸ್ಫುಲಿ ಯಾರಾದರೂ ಮಾಡ್ತಾರೆ ಅನ್ನೋದು ಇರ್ಬೋದು ಕೆಲವರು. ಆ್ಯಂಡ್ ಕೆಲವರಲ್ಲಿ ಏನಾಗುತ್ತೆ, ಮಾಸ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲವೊಂದು 10 ಜನ ಯಾರೋ ಏನೋ ಒಂದು ಫಸ್ಟ್ ಕಮೆಂಟ್ ನೋಡಿದ ತಕ್ಷಣ ಅದೇ ಕಮೆಂಟ್ಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಆಲ್ವೇಸ್ ಟು ಲೈಕ್ ಸೋಷಿಯಲ್ ಲೈಫಲ್ಲಿ, ನಾವು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಸೊಸೈಟಿ ನಮ್ಮನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ನಾವು ಅವ್ರಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅಂದರೆ ಅಪಾರ್ಟ್ ಫ್ರಮ್ ದಟ್, ನೀವು ಮತ್ತು ನಿವೇದಿತಾ ಅವರು ಫ್ರೆಂಡ್ಸ್ ಆಗಿದ್ದೀರಾ, ಅಂದರೆ ಟಚಲ್ಲಿ ಇದ್ದೀರಾ ಅಥವಾ ಹೇಗೆ? ಬಿಕಾಸ್ ನೀವು ಆಗಲೂ ಕೂಡ ಹೇಳ್ಕೊಂಡಿದ್ರಿ ಅದು ಫ್ರೆಂಡ್ಸ್ ನಾವು ಟಚಲ್ಲಿ ಇರ್ತೀವಿ, ಪ್ಲಸ್ ಈ ಸಿನಿಮಾ ಕೂಡ ಮಾಡ್ತಿದ್ದಾರೆ ಒಟ್ಟಿಗೆ, ಸೊ ಅದು ಪ್ರಮೋಷನ್ ಟೈಮಲ್ಲೆಲ್ಲ ಒಟ್ಟಿಗೆ ಇರಬೇಕಾಗುತ್ತೆ, ಆ ಥರದ್ದೆಲ್ಲ ಹೇಳಿದ್ರಿ. ಟಚಲ್ಲಿ ಇದ್ದೀರಾ ಹೇಗೆ? ಇಲ್ಲ, ಅಷ್ಟೇ. ಓಕೆ. ಇನ್ನು ಆ್ಯಕ್ಚುಲಿ ನಿಮ್ಮ ಸ್ನೇಹಿತರ ಸಿನಿಮಾ ಧ್ರುವ ಅಭಿನಯದ KD ಸಿನಿಮಾದ ಒಂದು ಹಾಡು ಒಂದು ಕಾಂಟ್ರವರ್ಸಿಗೆ ಸಿಲುಕಿಕೊಳ್ತು. ಸೊ ಸರಸೆ ನಿನ್ನ ಸೆರಗ ಸರಸೆ ಅನ್ನುವಂತಹ ಹಾಡಿನ ಲಿರಿಕ್ಸ್ ಬಗ್ಗೆ ಒಂಥರ ದೇಶವ್ಯಾಪಿ ತುಂಬ ಒಂಥರ
ನೆಗೆಟಿವ್ ಅದಕ್ಕೆ ಫೀಡ್ಬ್ಯಾಕ್ಸು ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನೋರಾ ಫತೇಹಿ ಅವರು ಹಿಂದೆ ಸರಿದ್ರು, ನಂಗೆ ಗೊತ್ತೇ ಇರಲಿಲ್ಲ, ಅರ್ಥನೇ ಗೊತ್ತಿರಲಿಲ್ಲ ಅಂತೆಲ್ಲ ಹೇಳಿದ್ರು. ಸೊ ಸಾಕಷ್ಟು ವಿಷಯ ಆಯಿತು ಆ್ಯಕ್ಚುಲಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಈ ಥರದ ಹಾಡುಗಳೇ ಬಂದಿಲ್ವಾ ಹಾಗಾದರೆ ಈ ಹಿಂದೆ? ಏನು ನಿಮ್ಮ ರಿಯಾಕ್ಷನ್? ಸರ್ ಇದರಲ್ಲಿ ಏನಾಗುತ್ತೆ ಅಂದರೆ ಏನೇನು ಗಮನಿಸಬೇಕು ಅಂತ ಹೇಳಿದ್ರೆ ಡೈರೆಕ್ಟರು ಅವರು ಒಂದು ಥಾಟಲ್ಲಿ ಲಿರಿಕ್ಸ್ ಬರೆದಿದ್ದಾರೆ. ಅವರು ಕ್ಲಾರಿಟಿ ಕೊಟ್ಟಂಗೆ ಎಣ್ಣೆ ಬಾಟಲ್ ಮೇಲೆ ಉಪ್ಪಿನಕಾಯಿ ಮೇಲೆ ಅಂತ. ಸೊ ಅದು ಅವರು ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಪ್ರಾಬಬ್ಲಿ ಅವ್ರಿಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅವ್ರಿಗೂ ಗೊತ್ತಿಲ್ಲದಲ್ಲೇ ಇರ್ಬೋದು ಈ ಥರನೂ ಆಗುತ್ತೆ ಅನ್ನೋ ಪರಿಸ್ಥಿತಿ, ಐ ಮೀನ್ ಊಹೆ ಇರಲಿಲ್ಲ ಅನಿಸುತ್ತೆ ಅವ್ರಿಗೆ. ಆ್ಯಂಡ್ ಇವಾಗಿರೋ ಸೋಷಿಯಲ್ ಮೀಡಿಯಾ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದೇ ಒಂದು ಚಿಕ್ಕ ತಪ್ಪಿದ್ರೂ ಅದನ್ನು ತುಂಬ ದೊಡ್ಡದಾಗಿ ಪೋರ್ಟ್ರೇ ಮಾಡ್ತಾರೆ. ಸೊ ಹಾಗಾಗಿ ತುಂಬ ತುಂಬ ಗಮನದಲ್ಲಿಟ್ಕೋಬೇಕಾಗುತ್ತೆ. ಆ್ಯಂಡ್ ನನಗೂ ಎಕ್ಸ್ಪೀರಿಯನ್ಸ್ ಆಯಿತು. ಮೊನ್ನೆ ಒಂದು ಇವೆಂಟ್ ಹೋದೆ. ಸೊ ಆ ಇವೆಂಟಲ್ಲಿ ನನ್ನ ಹಾಡುಗಳನ್ನ ನನ್ನ ಎಂಟ್ರಿಗೆ ನನ್ನ ಹಾಡನ್ನ ಪ್ಲೇ ಮಾಡಬೇಕಾಗಿತ್ತು. ಸೊ ಅವ್ರು ಬಂದ್ಬಿಟ್ಟು ಬಾಂಬೆ ಅವರಾಗಿದ್ದರು. ಆ ಟೀಮ್ ಬಂದ್ಬಿಟ್ಟು ಇವೆಂಟ್ ಆರ್ಗನೈಸರ್ಸು. ಯಾವ ಹಾಡನ್ನ ಪ್ಲೇ ಮಾಡೋದು ಅಂತ ಕೇಳಿದ್ರು. ನಾನು ಕಾಟನ್ ಕ್ಯಾಂಡಿ ಯಾವುದಾದ್ರೂ ಹಾಕಿ ಅಂತಂದೆ. ಅದರಲ್ಲಿ ಡಬಲ್ ಮೀನಿಂಗ್ ಇಲ್ಲ ತಾನೇ ಅಂತ ಕೇಳಿದ್ರು. ಅಂದರೆ ಇಟ್ ಹ್ಯಾಸ್ ಎಫೆಕ್ಟೆಡ್ ಸೋ ಮಚ್. ಆದರೆ ಕನ್ನಡ ಹಾಡುಗಳಂದರೆ ಡಬಲ್ ಮೀನಿಂಗ್ ಸಾಂಗ್ ಆ ಥರ ಎಫೆಕ್ಟ್ ಆಗಿಬಿಟ್ಟಿದೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ರಿಗಾರ್ಡಿಂಗ್ ದಿಸ್ ಥಿಂಗ್ಸ್, ಅದು ಈಗಿನ ಕಾಲದಲ್ಲಿ. ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನು ನಾವು ತುಂಬ ತಲೆಯಲ್ಲಿ ಇಟ್ಕೊಂಡು ನಾವು ಏನೇ ಪಿಕ್ಚರ್ ತೆಗಿಯೋದಾಗಿರ್ಬೋದು, ಇಲ್ಲ ಹಾಡು ಮಾಡೋದಾಗಿರ್ಬೋದು, ಆ ಕನ್ಸರ್ನ್ಸ್ನ ತುಂಬ ಇಟ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅದನ್ನು ಎದುರಿಸುವಂಥ ಎಲ್ಲ ಧೈರ್ಯನೂ ಇರಬೇಕು, ಶಕ್ತಿ ಇರಬೇಕಾಗುತ್ತೆ ಅಷ್ಟೇ. ಬಟ್ ಈಗ ಆ್ಯಕ್ಚುಲಿ ಹಿಂದಿಲೂ ಸಾಕಷ್ಟು ಈ ಥರದ್ದು ಅಂದರೆ ದ್ವಂದ್ವಾರ್ಥ ಕೊಡುವಂತಹ ಹಾಡುಗಳು ಬಂದಿದೆ. ಈಗ ಆ ಕಾಲದಲ್ಲಿ ಈಗ ಚೋಲಿಕೆ ಪೀಚೆ ಕ್ಯಾ ಹೈ ಆ ಥರದ್ದೆಲ್ಲ ಸುಮಾರು ಬಂದಿದೆ. ಈಗೆಲ್ಲ ಒಂದು ಕಡೆ ಯಾಕಂದರೆ ಕನ್ನಡದಲ್ಲಿ ತರ್ಜುಮೆ ಆಗಿರುವಂತಹ ಹಿಂದಿ ಲಿರಿಕ್ಸ್ ಏನೋ ತುಂಬ ಕೇಳಬಾರ್ದು, ನಾವು ಕೇಳಿಬಿಟ್ವಿ ಅನ್ನೋ ಥರ ಅರ್ಮಾನ್ ಮಲ್ಲಿಕ್ ಅವರು ಮತ್ತು ಕಂಗನಾ ರನೌತ್ ಅವರೆಲ್ಲ ಆ್ಯಕ್ಚುಲಿ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಮತ್ತು ಈವನ್ ಈಗ ನೂರಾ ಫತೇಹಿ ಅವರು ಒಂದು ಪ್ರೊಫೆಷನಲಿಸಮ್ ತೋರಿಸ್ಬೋದಾಗಿತ್ತು. ಅಟ್ಲೀಸ್ಟ್ ಓಕೆ, ನಾನು ಈ ಒಂದು ಸಾಂಗಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ, ಅದಕ್ಕೆ ಪೇಮೆಂಟ್ ತೊಗೊಂಡಿದ್ದೀನಿ, ಎಲ್ಲವೂ ಆಗಿದೆ. ಸೊ ಅದಾದಮೇಲೆ ಓಕೆ, ನಾನು ಕೂಡ ತಂಡದ ಪರವಾಗಿ ಸಾರಿ ಅಂತ ಹೇಳಿದರೆ ಆಗೋಗಿರೋದು. ಬಟ್ ನನಗೆ ಗೊತ್ತೇ ಇಲ್ಲ ಇಂಥ ತಂಡದವ್ರನ್ನ ಅಥವಾ ಈ ಮೇಕರ್ಸ್ನ ನೀವು ಹಿಡ್ಕೋಬೇಕು, ಯಾವತ್ತು ಅವರನ್ನು ಪ್ರಶ್ನೆ ಮಾಡಬೇಕು ಅನ್ನೋ ಥರದ್ದೆಲ್ಲ ಮಾತಾಡಿದ್ರು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ಅನಿಸುತ್ತೆ ಆ್ಯಕ್ಚುಲಿ? ಇಲ್ಲ, ಅವ್ರಿಗೆ ಆ್ಯಕ್ಚುಲಿ ಗೊತ್ತಿರುತ್ತೆ. ಲಿರಿಕ್ಸ್ ಏನು ಅಂತ ಕೇಳಿರ್ತಾರೆ, ಶೂಟಿಂಗ್ ಮಾಡೋ ಟೈಮಲ್ಲೂ ಕೇಳಿರ್ತಾರೆ. ಆ್ಯಂಡ್ ರಿಲೀಸ್ ಟೈಮಲ್ಲೂ ಹಿಂದಿ ಸಾಂಗ್ ಅವರು ಕೇಳಿರ್ತಾರಲ್ಲ, ಅವ್ರು ರಿಲೀಸ್ ದಿವಸನೂ ಕೇಳಿದಾರಲ್ವ. ಸೊ ಅದೇನೆ ಮೇ ಬಿ ಅವರು ಭಯದಲ್ಲಿ ಎಸ್ಕೇಪ್ ಆಗಬೇಕು ಅಂತ ಅಂದ್ಕೊಂಡು ಪ್ರಾಬ್ಲಿ ಹಂಗೆ ಮಾಡಿರ್ಬೋದು. ಆ್ಯಕ್ಚುಲಿ ಅದು ಮಾಡೋದು ಆ್ಯಕ್ಚುಲಿ ತಪ್ಪೋದು ಆ್ಯಕ್ಚುಲಿ. ಬಟ್ ಜನ ಹೇಳ್ತಿದ್ದಾರೆ ಅಂದರೆ ಒಂದೇ ಸಲ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಕನ್ನಡದ್ದು ಮರ್ಯಾದೆ ಹೊರಟೋಯ್ತು ಇವಾಗ ಅಂತ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ನಾನೇ ಇವಾಗ ಹೇಳಿದ್ನಲ್ಲ, ಇವಾಗ ನನ್ನ ಹಾಡು ನನ್ನ ಹಾಡನ್ನ ಪ್ಲೇ ಮಾಡೋಕ್ಕೆ ನನ್ನೇ ಕೇಳಿದ್ರು, ಏನು ಡಬಲ್ ಮೀನಿಂಗ್ ಸಾಂಗ್ ಇದು ಅಂತ ಕೇಳಿದ್ರು. ಅಂದರೆ ಏನಾಗ್ಬಿಡುತ್ತೆ, ಅದು ಇಡೀ ಭಾಷೆ ಮೇಲೆ ಕನ್ನಡ ಭಾಷೆ ಅಂದರೆ ಅಲ್ಲಿ ಡಬಲ್ ಮೀನಿಂಗ್ ಯೂಸ್ ಮಾಡ್ತಾರೆ ಜಾಸ್ತಿ, ತುಂಬ ವಲ್ಗರ್ ಆಗಿ ಬರೀತಾರೆ. ಸೊ ಮತ್ತೆ ಇದು ಅಳಿಸಬೇಕು ಅಂತಂದರೆ ಇನ್ನೊಂದು ಯಾವ್ದಾರ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಬರಬೇಕು, ಇಲ್ಲಾಂದರೆ ಸೂಪರ್ ಹಿಟ್ ಸಾಂಗ್ ಬರಬೇಕು. ಅಲ್ಲಿವರೆಗೂ ಆ ಇಮೇಜೇ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಎಸ್ ಸರ್, ಆ್ಯಕ್ಚುಲಿ ವಿದ್ಯಾರ್ಥಿನಿಯರೇ ಮತ್ತು ಸೂತ್ರಧಾರಿ ಅದಕ್ಕಿಂತ ಮುಂಚೆ ಈ ಸಿನಿಮಾ ಬರಬೇಕಾಗಿತ್ತೇನೋ ಬಹುಶಃ. ಬಟ್ ಈಗ ಬರ್ತಾ ಇದೆ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅನ್ನುವಂತಹ ಸಿನಿಮಾ. ನಿಮ್ದು ಆ್ಯಕ್ಟಿಂಗ್ ಪೊಟೆನ್ಷಿಯಲ್ನ ನಾವು ಡೆಫಿನೆಟ್ಲಿ ವಿದ್ಯಾರ್ಥಿನಿಯರಲ್ಲಿ ನೋಡಿದ್ದೀವಿ, ಒಂದು ಸೂತ್ರಧಾರಿಯಲ್ಲೂ ನೋಡಿದ್ದೀವಿ. ಈ ಸಿನಿಮಾದಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಬಿಕಾಸ್ ತುಂಬ ಒಂಥರ ರೆಟ್ರೋ ಶೈಲಿಯ ಒಂದು ಸರಳ ಸುಂದರ ಅನುಭವ ಕೊಡುವಂತಹ ಒಂದು ಕಾಮಿಡಿ ಸಿನಿಮಾ ಇದು. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ಸಿನಿಮಾದಲ್ಲಿ ಒಳ್ಳೆ ಕತೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 2 ಅವರ್ ನಿಮಗೆ ಟೈಮ್ ಪಾಸ್ ಆಗುತ್ತೆ ಚೆನ್ನಾಗಿ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಒಂದು ನಾನು ಅಭಿನಯ ಮಾಡಬಲ್ಲೆ ಅನ್ನೋ ಒಂದು ಸಾಮರ್ಥ್ಯ ನನ್ನಲ್ಲಿ ಇದೆಯಾ ಅಂತ ತಿಳ್ಕೊಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಈ ಒಂದು ಸ್ಕ್ರಿಪ್ಟ್ನ ಚೂಸ್ ಮಾಡಿದೆ. ಯಾಕಂದರೆ ಇಟ್ಸ್ ನಾಟ್ ಈಸಿ ಬೀಯಿಂಗ್ ಒಬ್ಬ ರ್ಯಾಪರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್, ಒಬ್ಬ ಪರ್ಫಾರ್ಮರ್, ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋನಾಗಿರ್ಬೋದು. ನನ್ನ ಸ್ಟೈಲೇ ಬೇರೆ, ನನ್ನ ವೇಷಭೂಷ, ನನ್ನ ಸ್ಟೈಲೇ ಬೇರೆ ಥರ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನಾನೇ ಅಲ್ಲ, ನಾನು ಒಂದು ಶರ್ಟ್ ಹಾಕ್ಕೋಬೇಕು, ಹೊಲ್ಸಿರೋ ಪ್ಯಾಂಟ್ ಹಾಕ್ಕೊಂಡು, ಚಪ್ಪಲ್ ಹಾಕ್ಕೊಂಡು, ಶೇವ್ ಮಾಡಿಕೊಂಡು, ತಲೆ ಕ್ರಾಫ್ ಬಾಚ್ಕೊಂಡು, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು, ಕಂಪ್ಲೀಟಾಗಿ ನಾನೇ ಅಲ್ಲ ಅನ್ನೋದು ಒಂದು ಪರಿಸ್ಥಿತಿ ನನ್ನ ಕ್ರಿಯೇಟ್ ಮಾಡಿಕೊಂಡು ಆ್ಯಕ್ಟ್ ಮಾಡಿರುವಂಥದ್ದು. ಇದರಲ್ಲಿ ನಾನೇನಾದರೂ ಪಾಸ್ ಆಯಿತು ಅಂತಂದರೆ
ಒಬ್ಬ ನಟನಾಗಿ ನಾನು ಬೇರೆ ಇನ್ಯಾವ ಪಾತ್ರ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬರುತ್ತೆ, ಜನಗಳಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಪ್ರೊಡ್ಯೂಸರ್ಗಳಿಗೆ ಬರುತ್ತೆ, ಡೈರೆಕ್ಟರ್ಗಳಿಗೆ ಬರುತ್ತೆ. ಸೊ ಹಾಗಾಗಿ ಈ ಒಂದು ಕಥೆನ ಚೂಸ್ ಮಾಡಿಕೊಂಡೆ. ಹೋಪ್ಫುಲಿ ಅಭಿನಯ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಸರ್ ಏನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಅವರೇ. ಲೈಕ್ ನಮ್ಮ ಅಸೋಸಿಯೇಷನ್ ಇಟ್ ಗೋಸ್ ಬ್ಯಾಕ್ಸ್ ಟು ಕೋಲು ಮಂಡೆಯಿಂದ ಶುರುವಾಗಿ ಆ್ಯಕ್ಚುಲಿ ಅವತ್ತಿಂದ ನಾವು ಟ್ರಾವೆಲ್ ಆಗ್ತಾ ಬರ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹಾಳಾಗೋದೆ ಇರ್ಬೋದು, 3 ಪೆಗ್ ಅದನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಅವತ್ತಿಂದ ಇವತ್ತಿನ ತನಕನೂ ಚಂದನ್ ಶೆಟ್ಟಿ ಅವಾಗ ಹಿಂಗಿದ್ರು ಈಗಲೂ ಹಾಗೆ ಇದ್ದಾರೆ, ಏನೂ ಬದಲಾವಣೆ ಇಲ್ಲ. ಬಿಹೇವಿಯರಲ್ಲಿ ಆಗಿರಬಹುದು, ನಡ್ಕೊಳ್ಳೋ ರೀತಿಯಲ್ಲಿ ಆಗಿರ್ಬೋದು. ಸೊ ಒಳ್ಳೇದಾಗಲಿ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೆ, ಹಾಗೆಯೇ ಸಿನಿಮಾಗೂ ಕೂಡ ಒಳ್ಳೇದಾಗಲಿ. April 17ಗೆ ಆಲ್ ದ ಬೆಸ್ಟ್. ಎಸ್ ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಚಂದನ್ ಶೆಟ್ಟಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.